ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಬ್ಲಾಗು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಸ್ಪೆಷಾಲಿಟಿ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ, ತಮ್ನೇಲ್ ನೋಡೇನೆ ಗೊತ್ತಾಗಿರುತ್ತೆ. ಸೊ ಇವತ್ತಿನ ದಿನ ಕೂಡ 888 ಬರುತ್ತೆ. ಯಾವ ಥರ ಬರುತ್ತೆ ಅಂದರೆ ಫ್ರೆಂಡ್ಸ್, 17. ಸೊ 7 + 1 ಆ್ಯಡ್ ಮಾಡಿದಾಗ 8 ಬರುತ್ತೆ. 8ನೇ ತಿಂಗಳು ಪ್ಲಸ್ 26 ಅಂದರೆ ಎಲ್ಲ ಆ್ಯಡ್ ಮಾಡಿದಾಗ 888 ಥರ ಬರುತ್ತೆ. ಆಯಿತಾ? ಸೊ ಇವತ್ತಿನ ಬ್ಲಾಗಲ್ಲಿ ರಿಲೇಷನ್ಶಿಪ್ನ ಹೇಗೆ ಸ್ಟ್ರಾಂಗ್ ಮಾಡ್ಕೋಬೋದು ಮತ್ತು ಮನಿ ಅಬಂಡೆನ್ಸ್ನ ಹೇಗೆ ಇನ್ಕ್ರೀಸ್ ಮಾಡ್ಕೋಬೋದು ಅನ್ನೋದ್ರದ್ದು ತೋರಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಹೇಳ್ತೀನಿ, 1ನೇ ನಂಬರ್ ಯಾವುದಾಗಿರುತ್ತೆ ಅಂದರೆ, 1ನೇ ನಂಬರು ಸೂರ್ಯನ ರೆಪ್ರೆಸೆಂಟ್ ಮಾಡುತ್ತೆ. ಆಯಿತಾ? ಸೊ ನಮ್ಮ ಒಂದು ಹಣೆ ಬರಹ, ನಮ್ಮ ಒಂದು ಭಾಗ್ಯನ ಬದಲಾಯಿಸುವಂಥ ನಂಬರ್ ಯಾವಾಗಲೂ 1 ಆಗಿರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ ಆಯಿತಾ? ಸೊ ನೀವು ನಂಬರ್ ಥರ ನೋಡೋದಾದ್ರೂ 1ನೇ ನಂಬರು ಅನ್ನೋದು ತುಂಬಾ ನಮಗೆ ಲಕ್ ಕೊಡುವಂತಹ ನಂಬರ್ ಆಗಿರುತ್ತೆ. ಪ್ಲಸ್ 7 ನಂಬರ್ ಯಾವುದು ಅಂದರೆ ಕೇತುನ ರೆಪ್ರೆಸೆಂಟ್ ಮಾಡುತ್ತೆ. ಸೊ 1 + 7 = 8 ಬರುತ್ತೆ. ಸೊ ಶನಿದು ಇದರಲ್ಲಿ ಪ್ರಭಾವ ಬೀರೋದ್ರಿಂದ, ಸೊ ಎಲ್ಲನೂ ಒಟ್ಟಿಗೆ ಸೇರೋದ್ರಿಂದ ಫ್ರೆಂಡ್ಸ್, ಸೊ ಈ ಒಂದು 888 ನಾವು ಮಾಡೋದ್ರಿಂದ ತುಂಬಾ ನಮಗೆ ಏನು ಅಂದ್ಕೊಂಡಿರ್ತೀವೋ ಇಚ್ಛೆಗಳು, ನಮ್ಮ ಒಂದು ವಿಷಸ್ ಅಂದ್ಕೊಳ್ಳಿ, ಸೊ ಅದು ಫುಲ್ಫಿಲ್ ಆಗೋದಕ್ಕೆ ಇವತ್ತಿನ ದಿನ ತುಂಬ ಹೆಲ್ಪ್ ಮಾಡುತ್ತೆ. ಪ್ಲಸ್ ಇವತ್ತಿನ ದಿನ ನಾಗರ ಪಂಚಮಿನೂ ಇರೋದ್ರಿಂದ ಈಶ್ವರನ ಅನುಗ್ರಹನೂ ನಿಮಗೆ ಸಿಗುತ್ತೆ. ಸೊ ಅದಕ್ಕೆ ಹೇಳಿದ್ದು, ನೀವು ಯಾವುದೇ ಒಂದು ಮಾಡಬೇಕಾದ್ರೂ ಓಂ ನಮಃ ಶಿವಾಯದು ಒಂದು 21 ಟೈಮ್ಸ್ ಹೇಳ್ಬಿಟ್ಟು ಮಾಡಿ. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ವೈಟ್ ಪೇಪರ್ ಬೇಕಾಗುತ್ತೆ. ಎರಡು ರೆಮಿಡೀಸ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ. ಸೊ ಇದೇನು ಗೊತ್ತಾ, 8 ನೈಟ್ ಟೈಮ್ ಮಾಡ್ಬೋದು, ಇಲ್ಲ ಇಡೀ ದಿನ ಯಾವಾಗ ಬೇಕಾದ್ರೆ ಮಾಡ್ಬೋದು. ಇವತ್ತಿನ ದಿನ ತುಂಬ ಆಸ್ಪಿಷಿಯಸ್ ಡೇ ಆಗಿರೋದ್ರಿಂದ ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾವಾಗ ಬೇಕಾದ್ರೆ ಮಾಡ್ಕೊಳ್ಳಿ. ಆಯಿತಾ? ಸೊ ನೀವೇನು ಮಾಡಿ ಅಂದರೆ, ಒಂದು ಈ ಥರ ಪೇಪರ್ನ ತೊಗೋಬೇಕು. ಪೇಪರ್ನ ತೊಗೊಂಡು, ಮುಂಚೆ ಎಲ್ಲ ನಾವು ಫ್ಯಾನ್ದು ಮಾಡ್ತಾ ಇದ್ವಿ, ನೆನಪಿದೆಯಾ? ಕಾಗದದಲ್ಲಿ ಗಾಳಿ ಬೀಸ್ಕೊಳ್ಳೋದು ಫ್ಯಾನ್ ಥರ ಮಾಡ್ತಿದ್ವಲ್ಲ, ಸೊ ಆ ಥರ ಒಂದು ಇದರಲ್ಲಿ ಮಾಡಬೇಕಾಗುತ್ತೆ. ಸೊ ಹೇಗೆ ಮಾಡೋದು ಅಂದರೆ ನೋಡಿ, ಈ ಥರ ತೊಗೊಂಡಿರ್ತೀರಲ್ಲ, ಒಂದು ಚಿಕ್ಕದು ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ಅದಾದಮೇಲೆ ಆಪೋಸಿಟಲ್ಲಿ ಇನ್ನೊಂದು ಫೋಲ್ಡ್ ಮಾಡಬೇಕು, ಮತ್ತು ಅಗೈನ್ ಈ ಕಡೆ ಒಂದು ಫೋಲ್ಡ್ ಮಾಡಬೇಕು. ಒಂದು ಫ್ಯಾನ್ ಆಕೃತಿಯಲ್ಲಿ ಮಾಡಬೇಕು. ನಾನು ತೋರಿಸ್ತೀನಿ ನೋಡಿ ಹಿಂಗೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಸೊ ಒಂದು ಈ ಕಡೆ ಮಡಚಬೇಕು, ಇನ್ನೊಂದು ಆಪೋಸಿಟ್ ಡೈರೆಕ್ಷನಲ್ಲಿ ಮಡಚಬೇಕು. ಅಂದರೆ ಒಂದೊಂದು ಚಿಕ್ಕದಾಗಿ ಮಡಚಿದಾಗ, ಸೊ ನೋಡಿ ಅದನ್ನು ಓಪನ್ ಮಾಡಿದಾಗ ಒಂಥರ ಫ್ಯಾನ್ ಥರ ಬರುತ್ತೆ. ಸೊ ಇದರಲ್ಲಿ ಮಧ್ಯದ ಪೋರ್ಷನ್ ಏನು ತಗೊಂಡು, ಸೊ ನೀವು ಒಂದು ಇದು ದಾರ ಹಾಕ್ಬೋದು, ಇಲ್ಲಾಂದರೆ ನೀವು ಗ್ಲೂ ಅಂದರೆ ಗಮ್ಮಾರ ಅಂಟಿಸ್ಬೋದು, ಇಲ್ಲಾಂದರೆ ಸೆಲಫಿನ್ ಟೇಪ್ ಇದು ಸ್ಟ್ಯಾಪ್ಲರ್ ಮಿಷಿನ್ ಇದ್ದರೆ ಅದರಲ್ಲೂ ನೀವು ಮಾಡ್ಬೋದು. ಸೊ ನಾನು ಈಸಿಯಾಗಲಿ ಅಂತ ಸ್ಟ್ಯಾಪ್ಲರಲ್ಲೇ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಈ ಥರ ಮಧ್ಯದಲ್ಲಿ ಈ ಥರ ಹಾಕಿದ್ದೀನಿ, ಪಿನ್ ಹಾಕಿದ್ದೀನಿ. ಸೊ ಗ್ಲೂನು ಹಾಕ್ಬೋದು, ಅಂದರೆ ಗಮ್ ಹಾಕೋಬೋದು, ನೀವು ಗಮ್ ಹಾಕಿ ಅಂಟಿಸ್ಬೋದು. ಮತ್ತು ಈ ಒಂದು ಮಧ್ಯದೊಂದು ಏನು ಜಾಗ ಬಿಟ್ಟಿದ್ದೀವಿ, ಸೊ ಅದನ್ನು ಅಷ್ಟೇ ಇನ್ನೊಂದು ಅಗೇನ್ ಒಂದು ಸ್ಟ್ಯಾಪ್ಲರ್ನ ಹಾಕ್ಕೊಂಡು ನಾನು ಅದನ್ನು ಫುಲ್ ಮುಚ್ಚಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಹೇಳೋದ್ನಲ್ಲ, ನೀವು ಗಮ್ ಇದ್ದರೆ ಗಮ್ ಹಾಕ್ಕೊಳ್ಳಿ, ಗಮ್ ಅಂಟಿಸ್ಕೋಬೋದು. ಇಲ್ಲಾಂದರೆ ಗಮ್ಮು ನಿಮಗೆ ಸಿಗ್ತಾ ಇಲ್ಲ ಅಂದರೆ ಬೆಸ್ಟ್ ಐಡಿಯಾ ಅಕ್ಕಿ ಇದು ಅಗಳು ಅನ್ನದ್ದು, ಆಯಿತಾ? ಸೊ ಅನ್ನೋದು ಮಾಡ್ಕೋಬೋದು. ಸೊ ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ. ಸೊ ಈ ಥರ ಒಂದು ಫ್ಯಾನ್ ಥರ ಹಿಂಗೆ ಬರುತ್ತೆ. ಆಯಿತಾ? ಈ ಥರ ಒಂದು ಬರುತ್ತೆ. ಈ ಥರ ಮಾಡಬೇಕು ನೀವು, ನೋಡಿದ್ರಿ ಅಲ್ವಾ? ಸೊ ಇವಾಗ ಏನು ಮಾಡಬೇಕು ಅಂದರೆ, ಈ ಒಂದು ಎಡ್ಜಲ್ಲಿ ಒಂದು ನಂಬರ್ನ ಬರೀಬೇಕು, ಮತ್ತು ಈ ಒಂದು ಎಡ್ಜಲ್ಲಿ ಒಂದು ನಂಬರ್ ಬರೀಬೇಕು. ಸೊ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನೀವು ಮನಿ ವಿಷಯ ಅಂದರೆ ಹಣದ ವಿಷಯವಾಗಿ ನೀವು ಮಾಡ್ತೀರಿ, ಯಾರು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಕೊಡದೆ ಆಟ ಆಡಿಸ್ತಾ ಇದ್ರೆ, ಇಲ್ಲ ನಿಮ್ಮದೇ ಸಾಲ ಬಾಧೆಗೆ ನೀವು ಸಿಕ್ಕಾಕೊಂಡಿದ್ರೆ, ತುಂಬ ಅದು ದುಡ್ಡಿನ ಸಮಸ್ಯೆ ನಿಮಗೆ ಕಾಡ್ತಾ ಇದ್ರೆ, ನೀವೇನು ಮಾಡಿ ಅಂದರೆ ಗ್ರೀನ್ ಕಲರ್ದು ಸ್ಕೆಚ್ ಪೆನ್ ತೊಗೋಬೇಕಾಗುತ್ತೆ. ಗ್ರೀನ್ ಕಲರಲ್ಲಿ 888 ಅಂತ. ಸೊ ಒಂದೊಂದು 8 ನೀವು ಬರೀಬೇಕಾದ್ರೂ ನಿಮ್ಮದು ಥಾಟ್ ಅಂದರೆ ವಿಶ್ ಹಾಕ್ಕೊಂಡು ಬರೀಬೇಕಾಗುತ್ತೆ. ಈ ಎಡ್ಜು ಮತ್ತು ಈ ಎಡ್ಜಲ್ಲಿ, ಮಧ್ಯದಲ್ಲೆಲ್ಲ ಬರೆಯೋಂಗಿಲ್ಲ, ಬರೀ ಸೈಡ್ಸ್ ಮಾತ್ರ. ಈ ಎಡ್ಜಲ್ಲಿ ಬರೀಬೇಕು ಮತ್ತು ಈ ಎಡ್ಜಲ್ಲಿ ಬರೀಬೇಕು. ಇನ್ ಕೇಸ್ ನೀವು ಬೇರೆ ಯಾವುದಕ್ಕಾರ ಮದುವೆಗೋಸ್ಕರ ಕೇಳ್ತಾ ಇದ್ರೆ, ಜಾಬ್ ಸಿಗ್ತಾ ಇಲ್ಲ, ಜಾಬ್ ಅಂದರೆ ಕೆಲಸ ಹುಡುಕ್ತಾ ಇದ್ರೆ, ಅದಕ್ಕೇನಾರ ಕೇಳ್ಕೊತಾ ಇದ್ರೆ, ಪ್ರಮೋಷನ್ ಆಗೋದಕ್ಕೆ ಕೇಳ್ಕೊತಾ ಇದ್ರೆ, ಮದುವೆ ಆಗೋದಕ್ಕೆ ಕೇಳ್ಕೊತಾ ಇದ್ರೆ, ಮಕ್ಕಳಾಗೋದಕ್ಕೂ ಕೆಲವ್ರು ಕೇಳ್ತಾರಲ್ಲ, ಇವತ್ತಿನ ದಿನ ದಿ ಬೆಸ್ಟ್ ಅಂತ ಹೇಳ್ತೀನಿ. ನಾಗರ ಪಂಚಮಿ ದಿನ ನೀವು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿಕೊಂಡು ನೀವು ಬೇಡ್ಕೊಂಡು ಈ ಥರ ಬರೆಯೋದ್ರಿಂದ ಇಡೀ ದಿನದಲ್ಲಿ ಯಾವ ಟೈಮಲ್ಲಾರ ಬೇಕಾದ್ರೆ ಮಾಡ್ಕೊಳ್ಳಿ. ಇವತ್ತಿನ ದಿನ ತುಂಬ ಒಳ್ಳೆಯ ದಿನ, ಅದಕ್ಕೆ ಹೇಳ್ತಾ ಇರೋದು. ಆಯಿತಾ? 8 ನೈಟ್ ಟೈಮ್ ಮಾಡ್ಕೋಬೋದು, ಇಲ್ಲ ಇಡೀ ದಿನದಲ್ಲಿ ಯಾವ ಟೈಮಲ್ಲಿ ಸಿಕ್ಕಿದ್ರು ಫ್ರೀ ಟೈಮಲ್ಲಿ ಕುತ್ಕೊಂಡು ಮಾಡಿ. ಓಕೆನಾ ಫ್ರೆಂಡ್ಸ್? ಸೊ ನೋಡಿ, ಬರೀ ದುಡ್ಡಿನ ವಿಷಯ ಮಾಡ್ತಾ ಇದ್ರೆ 8 ಅಂತ ಹಾಕೊಳ್ಳಿ. ಬೇರೆ ವಿಷಯಗಳಿಗೆ ನೀವು ಕೇಳ್ಕೊತಾ ಇದ್ರೆ ವಿಷಯ ನಿಮ್ಮದು
ಸೊ ಆವಾಗ ಬ್ಲೂ ಕಲರ್ದು ಯೂನಿವರ್ಸಲ್ದು ಇದಾಗಿರುತ್ತೆ, ಅಂದರೆ ಕಲರ್ ಅದು ಎನಿ ವಿಷಯಸ್ನ ನೀವು ಕೇಳ್ಕೊಬೋದು ಆ ಒಂದು ಕಲರು. ಸೊ ನಾನು ಬ್ಲೂನಲ್ಲೇ ತೋರಿಸ್ತೀನಿ ರೀ ನಿಮಗೆ, ಆಯಿತಾ. ಸೊ ನೋಡಿ ಬ್ಲೂ ಕಲರ್ ತೊಗೊತಾ ಇದ್ದೀನಿ. ಸೊ ನೋಡಿ ಬ್ಲೂ ಕಲರ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಸೊ ನಾನು ಬ್ಲೂ ಕಲರಲ್ಲೇ ಇವಾಗ ಬರೆದು ತೋರಿಸ್ತೀನಿ ನಿಮಗೆ. ಸೊ ಹೇಗೆ ಬರೀಬೇಕು ಅಂದರೆ ಫಸ್ಟು ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು, ಆಯಿತಾ. ಸೊ ನಾನು ಹೇಳಿದ್ನಲ್ಲ, ಯಾವಾಗಲೂ ನಮ್ಮ ಕೈನಲ್ಲಿ ಎನರ್ಜಿ ಇರೋದ್ರಿಂದ ಜಸ್ಟ್ ಹಿಂಗೆ ಇಟ್ಕೊಂಡು ಫಸ್ಟ್ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ನೀವೇನು ಮಾಡಿ ಅಂದರೆ ಓಂ ನಮಃ ಶಿವಾಯದು ಒಂದು 21 ಸಲ ಮಾಡ್ಕೊಳ್ಳಿ. ಬಿಕಾಸ್ ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ನನ್ನ ಫೇವ್ರೇಟ್ ಗಾಡ್ ಈಶ್ವರ ಆಗಿರೋದ್ರಿಂದ. ಸೊ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ. ಸೊ ನಿಮ್ಮ ಒಂದು ಇಚ್ಛೆನ ಇದ್ರ ಮುಂದೆ ಇಡಿ, ಆಯಿತಾ. ಫಾರ್ ಎಕ್ಸಾಂಪಲ್ ನಿಮಗೆ ದುಡ್ಡು ತುಂಬ ಬೇಕು ಅಂತ ನಿಮ್ಗೆ ಏನಾರು ಆಸೆ ಇದ್ದರೆ, ನಂದು ದುಡ್ಡು ಸಿಕ್ಕಿದೆ ಅಂತ, ಆಯಿತಾ, 50,000 ದುಡ್ಡು ಸಿಕ್ಕಿದೆ ಅಂತ, 1 ಲಕ್ಷ ಸಿಕ್ಕಿದೆ ಅಂತ, 5 ಲಕ್ಷ ಸಿಕ್ಕಿದೆ ಅಂತ, ಎನಿ ವಿಷಯಸ್ ನೀವು ಮನೆ ಕಟ್ಟಿಸ್ಬೇಕು ಅಂತ ಇದ್ದರೆ ಮನೆ ಕಟ್ಟಿಸಿದ್ದೀನಿ ಅಂತ ಪ್ರೆಸೆಂಟ್ ಟೆನ್ಸ್. ಈವನ್ ನೀವು ಮದುವೆ ಆಗಬೇಕು ಅಂತ ಇದ್ದರೆ ಮದುವೆ ಆಗಿದೆ ಅಂತ ಅಂದ್ಕೋಬೇಕು. ಮತ್ತು ಮಕ್ಕಳಾಗಿಲ್ಲ ಅಂದರೆ ಮಕ್ಕಳು ಆಗಿದೆ ಅಂತ ಅಂದ್ಕೋಬೇಕು ಪ್ರೆಸೆಂಟ್ ಟೆನ್ಸು. ಜಾಬ್ ಸಿಕ್ಕಿಲ್ಲ ಅಂದರೆ ಕೆಲಸ ಸಿಕ್ಕಿದೆ ಅಂತ ಅಂದ್ಕೋಬೇಕು. ಸೊ ಆ ಥರ ಒಂದು ವಿಷ್ನ ಹೇಳ್ಕೊಂಡು ಪ್ರತಿಯೊಂದು ಸಲ ನೀವು ಹೇಳುವಾಗ್ಲೂ, ಆಯಿತಾ, ಪ್ರತಿಯೊಂದು ಸಲ ಹೇಳ್ಬೇಕಾದ್ರೂ 8 ಅಂತ ಬರ್ಕೋಬೇಕಾಗತ್ತೆ. ಸೊ 8 ನಾನು ನಿಮಗೆ ತೋರಿಸ್ತಾ ಇರೋದು ಜಸ್ಟ್ ಆ ಥರ ಮಾಡಿ. ಅದೇ ನಿಮ್ಮದು ಒಂದು ವಿಷ್ನ ಬೇಡ್ಕೊಳ್ಳಿ, ಮನಸ್ಸಲ್ಲಿ ಹಿಂಗೆ ಬೇಡ್ಕೊಳ್ಳಿ, ಮತ್ತೆ ಹಿಂಗೆ ಬರೀರಿ, ಆಯಿತಾ. ಎಷ್ಟು ನಿಮಗೆ ಸಾಧ್ಯ ಆಗುತ್ತೋ ಅಷ್ಟು 8 ಈ ಒಂದು ಇದರಲ್ಲಿ ಬರೀರಿ. ಅಂದರೆ ಆ ಹಾಳೆನಲ್ಲಿ ಎಷ್ಟು ಇಡಿಸುತ್ತೋ ಎಷ್ಟಾರ ಬರೀಬೋದು, ಅಷ್ಟೇ ಇಷ್ಟು ಅಂತ ಏನಿಲ್ಲ. ಸೊ ನಾನು ಎಷ್ಟು ಬರ್ದಿದ್ದೀನಿ ತೋರಿಸ್ತೀನಿ ರೀ. 1 2 3 4 5 6 7 8 9. ಸೊ ನೋಡಿ 9 ಆಗೋಗಿದೆ. ಈ ಸೈಡ್ 9 ಬರ್ದಿದ್ದೀನಿ. ಮತ್ತೆ ಅಗೇನ್ ನಿಮ್ಮ ವಿಷ್ನ ಹೇಳ್ಕೊಂಡು ಮತ್ತೆ ಅದೇ ಥರ ಇಲ್ಲಿ ಬರೀತಾ ಇದ್ದೀನಿ ನಾನು. ಸೊ ಪ್ರತಿಯೊಂದಕ್ಕೂ ಗ್ಯಾಪ್ ಕೊಟ್ಟು ಮಾಡಬೇಕು. ನಾನು ನಿಮಗೆ ತೋರಿಸ್ತಾ ಇರೋದ್ರಿಂದ ಫಾಸ್ಟಾಗಿ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ವಿಷ್ ಹೇಳ್ಕೋಬೇಕು, ಆಮೇಲೆ 8 ಬರೀಬೇಕು. ಮತ್ತೆ ಇನ್ನೊಂದು ವಿಷ್ ಹೇಳ್ಕೋಬೇಕು, 8 ಬರೀಬೇಕು. 1 ರಿಂದ 3 ವಿಷಯಸ್ನ ನೀವು ಕೇಳ್ಕೊಬೋದು. 3ಕ್ಕಿಂತ ಜಾಸ್ತಿ ವಿಷಯಸ್ ಅದು ಫುಲ್ಫಿಲ್ ಆಗಲ್ಲ ನನ್ನ ಪ್ರಕಾರ. ನಾನು ಯಾವಾಗಲೂ ಏನು ಗೊತ್ತಾ ಫ್ರೆಂಡ್ಸ್, ನನಗೆ ಏನಾರ ಬೇಕಾದ್ರೆ 1 ವಿಷ್ ಫುಲ್ಫಿಲ್ ಆದಮೇಲೆ ಇನ್ನೊಂದಕ್ಕೆ ಹೋಗಿರ್ತೀನಿ, ಅಲ್ಲಿವರೆಗೂ ಬೇರೆ ಜಂಪ್ ಹೊಡಿಯಲ್ಲ, ಆಯಿತಾ. ಸೊ ಆ ಥರ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಆ ಥರ ಫ್ರೆಂಡ್ಸ್, ಆಯಿತಾ. ಸೊ ನಿಮ್ಮ ಒಂದು ಇಚ್ಛೆನ ಹೇಳ್ಕೊಂಡು, ಸೊ ನೋಡಿ ಈ ಕಡೆನೂ 8 8 8 ಅಂತ ಬರೆದುಬಿಟ್ಟಿದ್ದೀನಿ, ಈ ಕಡೆನೂ 8 8 8 ಅಂತ. ದುಡ್ಡುಗೋಸ್ಕರ ಕೇಳ್ತಾ ಇದ್ರೆ ಗ್ರೀನಲ್ಲಿ ಬರೀರಿ, ಬೇರೆ ವಿಷಯಕ್ಕೆ ನೀವು ಕೇಳ್ತಾ ಇದ್ರೆ ಬ್ಲೂ ಕಲರಲ್ಲಿ ಬರಿಬೋದು, ಆಯಿತಾ. ಸೊ ಈ ಥರ ಮಾಡೋದು. ಈವನ್ ರಿಲೇಷನ್ಶಿಪ್ ಸ್ಟ್ರಾಂಗ್ ಮಾಡಬೇಕು ಅಂದರೆ ರೆಡ್ ಕಲರ್ ಸ್ಕೆಚ್ ಪೆನ್ನಲ್ಲೂ ಬರೀಬೋದು. ಸೊ ರೆಡ್ಡು, ಗ್ರೀನು, ಬ್ಲೂ ಯಾಕೆ ತಗೊಂಡೆ ಅಂದರೆ ನೀವು ಅಕಸ್ಮಾತ್ 1 ರಿಂದ 3 ವಿಷಯಸಲ್ಲಿ ಒಂದು ರಿಲೇಷನ್ಶಿಪ್ದು ಇರುತ್ತೆ, ಒಂದು ದುಡ್ಡುಗೂ ಕೇಳ್ಕೊತಾ ಇರ್ತೀರಾ, ಇನ್ನೊಂದು ನಿಮ್ಮದು ಜಾಬ್ ರಿಲೇಟೆಡ್ ಇರುತ್ತೆ, ಅಂದರೆ ಕೆಲಸದ ಬಗ್ಗೆ ಇರುತ್ತೆ. ಸೊ ಅದು 3 ಫುಲ್ಫಿಲ್ ಆಗಲಿ ಅಂದ್ಬಿಟ್ಟು ಬ್ಲೂ ಕಲರ್ನ ತಗೊಂಡಿರೋದು, ಆಯಿತಾ. ಸೊ ಇದನ್ನು ಮಾಡಿದ್ರಿ. ಸೊ ಇವಾಗ ಇದನ್ನು ಎಲ್ಲಿ ಇಡಬೇಕು ಅಂತ ನಿಮಗೆ ಬರುತ್ತೆ. ಈಗ ನೋಡಿ ಈ ಥರ ಹಿಂಗೆ ಫ್ಯಾನ್ ಥರ ಬರುತ್ತೆ. ಈ ಕಡೆನೂ 8 ಕಾಣ್ತಿದೆ, ನೀವು ವಿಶ್ ಬರ್ದಿರೋದು, ನಿಮ್ಮ ಕೈಯಿಂದ ಎನರ್ಜಿ ಪಾಸ್ ಆಗಿರುತ್ತೆ ಇದು. ಸೊ ಇದನ್ನು ನೀವು ಎಲ್ಲಿ ಇಡಬೇಕು ಅಂದರೆ ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಇಡಬೇಕು, ನಾರ್ತಲ್ಲಿ, ಆಯಿತಾ. ಉತ್ತರ ದಿಕ್ಕಿನಲ್ಲಿ ಇಡ್ಬೋದು, ಇಲ್ಲಾಂದರೆ ಪಶ್ಚಿಮ ದಿಕ್ಕಲ್ಲೂ ಇಡ್ಬೋದು. ಸೂರ್ಯ ಮುಳುಗುವಂತಹ ಜಾಗ ಇರುತ್ತಲ್ಲ, ಸೊ ಅಲ್ಲೇನು ಮಾಡಿ ಅಂದರೆ ನಿಮ್ಮ ಒಂದು ಅಕಸ್ಮಾತ್ ನಿಮ್ದು ಏನಾರ ಬಾಲ್ಕನಿನಲ್ಲಿ ಗೋಡೆ ಏನಾರ ಹಾಕಿದ್ರೆ, ಗೋಡೆ ಇದ್ದರೆ ಆ ಡೈರೆಕ್ಷನಲ್ಲಿ, ಸೊ ಪಶ್ಚಿಮ ದಿಕ್ಕಲ್ಲಿ ಇಡಿ, ಇಲ್ಲ ಮನೆ ಒಳಗಡೆ ಹಾಲಲ್ಲೇ ಹಾಕಿ ಬಿಡಿ. ಇಲ್ಲಾಂದರೆ ಇನ್ನೂ ಒಂದು ಮಾಡ್ಬೋದು, ವಾರ್ಡ್ರೋಬ್ ಒಳಗಡೆನೂ ಇದನ್ನು ನಿಮ್ಮ ವಿಶ್ ಬರ್ದಿರ್ತೀರಲ್ಲ ಅದರೊಳಗಡೆ ಇಟ್ಬಿಡ್ಬೋದು. ನಾರ್ತ್ ಡೈರೆಕ್ಷನ್ನು ಇಲ್ಲ ವೆಸ್ಟ್ ಡೈರೆಕ್ಷನ್ ನಾನು ಹೇಳ್ತಾ ಇರೋದು. ಅಲ್ಮೇರಾದಲ್ಲಿ ಇಡ್ಬೋದು, ವಾರ್ಡ್ರೋಬಲ್ಲಿ ಇಡ್ಬೋದು, ಇಲ್ಲ ಗೋಡೆ ಮೇಲೆ ಹಿಂಗೆ ನೇತಾಕ್ಬೋದು. ಸೊ ಈ 3 ನೀವು ಮಾಡ್ಕೋಬೋದಾಗಿದೆ. ಸೊ ಇದು ಮೊದಲನೇ ರೆಮಿಡಿ ಆಗಿತ್ತು ಫ್ರೆಂಡ್ಸ್. ಇವತ್ತಿನ ದಿನ ಮಾಡೋದು ನಾನು ಹೇಳ್ತಾ ಇರೋದು ನಿಮಗೆ. ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಮಾಡಿ ಟ್ರೈ ಮಾಡಿ ನೋಡಿ, ಆಯಿತಾ. 2ನೇ ರೆಮಿಡಿ ಹೇಳ್ತೀನಿ. 2ನೇ ರೆಮಿಡಿಗೆ ಏನು ಅಂದರೆ ಲವಂಗಗಳು ಬೇಕಾಗುತ್ತೆ. ಲವಂಗಗಳು ಎಷ್ಟು ನಂಬರ್ಸಲ್ಲಿ ಇರಬೇಕು ಅಂದರೆ 11 ನಂಬರ್ಸ್ ಇರ್ಬೋದು, 21 ಇರ್ಬೋದು, 48 ಇರ್ಬೋದು, 41 ಇರ್ಬೋದು. ಆ ಥರ ಕೌಂಟ್ಸ್ ಮಾಡಿಕೊಂಡು ನೀವು ಮಾಡಿ. ಸೊ ನಾನು ಪುಟ್ಟದಾಗಿ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಲವಂಗ ಅದು 8 ಅಂತ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ಸೊ ನೋಡಿ ಈ ಥರ 8 ಅಂತ ಬರೀಬೇಕಾಗತ್ತೆ ಫ್ರೆಂಡ್ಸ್ ಇದರಲ್ಲಿ, ಆಯಿತಾ. 8 ನಂಬರು. ಸೊ ನೋಡಿ ಹಿಂಗೆ ಇಟ್ಕೊಂಡು ಮಾಡಬೇಕು ನೀವು. 8 ನಂಬರ್ ಬಂದಿದೆ ಅಲ್ಲ, ಸೊ ಈ ಥರ. ಸೊ ಅದನ್ನು ಒಂದೊಂದು ಲವಂಗನ ನೀವು ಒಂದು ಪ್ಲೇಟಲ್ಲಿ ಹಿಂಗೆ ಹಾಕುವಾಗ ನಿಮ್ಮ ವಿಶ್ನ ಹೇಳ್ಕೋಬೇಕಾಗತ್ತೆ. ಲವಂಗದಲ್ಲಿ ಮಾಡುವಂತಹ ಮ್ಯಾನಿಫೆಸ್ಟೇಷನ್ ಇವತ್ತಿನ ದಿನ 888 ದಿನ ನಾನು ಹೇಳ್ತಾ ಇರೋದು, ಆಯಿತಾ. ಒಂದೊಂದು ಲವಂಗನ ನೀವು ಹಿಂಗೆ ಜೋಡಿಸ್ಬೇಕಾದ್ರೂ ನಿಮ್ಮ ಒಂದು ವಿಶ್ನ ನೀವು ಹೇಳ್ಕೋಬೇಕಾಗತ್ತೆ. ಇನ್ ಕೇಸ್ ನಿಮ್ಮದು 3 ವಿಶ್ಗಳು ಏನಾರ ಇದ್ದರೆ, ಒಂದು ಲವಂಗ ಇಡುವಾಗಲೇ 3 ವಿಶ್ ಹೇಳ್ಕೊಳ್ಳಿ, ಮತ್ತೆ ಇನ್ನೊಂದು ಲವಂಗ ಇಡುವಾಗ 3 ವಿಶ್ ಹೇಳ್ಕೊಳ್ಳಿ. ಅದಕ್ಕೆ ಹೇಳಿದ್ದು ಆದಷ್ಟು ಕಮ್ಮಿ ಇದ್ದರೆ ಒಳ್ಳೆಯದು. 11 ಲವಂಗ ಇಡಿ, ಇಲ್ಲಾಂದರೆ 21 ಮಾಡಿ. ನನಗೆ 11 ತುಂಬ ಪುಟಾಣಿ ಅನ್ನಿಸ್ತು, ಅದಕ್ಕೋಸ್ಕರ 21 ಇಟ್ಕೊಂಡಿದ್ದೀನಿ. ನಾನು ಯಾವಾಗಲೂ ಜಾಸ್ತಿ 21, 48, 41,
54 ಆ ಥರ ಕೌಂಟ್ಸಲ್ಲಿ ಜಾಸ್ತಿ ನಾನು ಮಾಡೋದ್ರಿಂದ ಸೊ ಅದನ್ನು ಇಟ್ಕೊಂಡಿದ್ದೀನಿ. 108 ಇಡ್ಬೋದು, ದೊಡ್ಡದಾಗುತ್ತೆ, ಲವಂಗಗಳು ಜಾಸ್ತಿ ಬೇಕಾಗುತ್ತೆ. ಸೊ ಬೆಸ್ಟ್ 21 ಇಲ್ಲಾಂದರೆ ಮ್ಯಾಕ್ಸಿಮಮ್ ಅಂದರೆ 21 ಇಲ್ಲಾಂದರೆ 11 ಆಯಿತಾ ಫ್ರೆಂಡ್ಸ್. ಸೊ ಇದು ಮಾಡಾದ್ಮೇಲೆ ಏನು ಮಾಡಬೇಕು ಅಂತ ನೀವು ಕೇಳ್ತೀರಾ. ಸೊ ಇದು ಮಾಡಾದ್ಮೇಲೆ ಏನು ಮಾಡಬೇಕು ಅಂದರೆ ಒಂದು ಮಣ್ಣಿನ ದೀಪ ತಗೊಳ್ಳಿ. ಮಣ್ಣಿನ ದೀಪದಲ್ಲಿ ಈ ಒಂದು 8 ಏನು ಇಟ್ಟಿರ್ತೀರೋ ಅದರಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕೊಂಬಿಡಿ. ಮಣ್ಣಿನ ದೀಪಗೆ ತುಪ್ಪದಲ್ಲೇ ಮಾಡಬೇಕು. ತುಪ್ಪದ ದೀಪ ಹಚ್ಬಿಟ್ಟು ಇದ್ರ ಮುಂದೆ ತುಪ್ಪದ ದೀಪ ಇರಬೇಕು. ಸೊ ನಿಮ್ಮ ಒಂದು ವಿಷ್ನ ಇವಾಗ ಕೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿ. ಹನುಮಾನ್ ಚಾಲೀಸ 1 ಟೈಮ್ ಮಾಡ್ಕೊಳ್ಳೇಬೇಕು. ಇದನ್ನು ಇಟ್ಬಿಟ್ಟು ಹಿಂಗೆ ಮ್ಯಾನಿಫೆಸ್ಟೇಷನ್ ಮಾಡುವಾಗ. ಸೊ ಇದನ್ನು ದೇವ್ರ ಮನೆಯಲ್ಲೇ ಕುತ್ಕೊಂಡು ಮಾಡಬೇಕು ಅಂತ ಏನಿಲ್ಲ. ನಾನು ಹೇಳಿದ್ನಲ್ಲ, ನಿಮ್ಮದು ನಾರ್ತ್ ಈಸ್ಟ್ ಡೈರೆಕ್ಷನ್ ಅಲ್ಲಾರ ಕುತ್ಕೊಂಡು ಮಾಡ್ಬೋದು, ಇಲ್ಲ ವೆಸ್ಟ್ ಡೈರೆಕ್ಷನ್ ಅಲ್ಲಾರ ಕುತ್ಕೊಂಡು ಮಾಡಿದಾಗ ಬೇಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಸೊ ನಾನು ಇವಾಗ ಕೂತಿರೋದು ವೆಸ್ಟ್ ಡೈರೆಕ್ಷನಲ್ಲಿ. ಸೊ ನಾನು ಅಂದರೆ ಪೂರ್ವ ಮತ್ತು ಪಶ್ಚಿಮ ದಿಕ್ಕಲ್ಲೂ ಆಗ್ಬೋದು, ಪೂರ್ವ ಪಶ್ಚಿಮ ದಿಕ್ಕಲ್ಲೂ ಆಗ್ಬೋದು, ಇಲ್ಲಾಂದರೆ ಉತ್ತರ ದಿಕ್ಕಲ್ಲೂ ಆಗ್ಬೋದು ಫ್ರೆಂಡ್ಸ್, ಆ ಥರ ಆಯಿತಾ. ಸೊ ಆ ಥರ ಮಾಡ್ಕೊಳ್ಳಿ. ಸೊ ಅವಾಗೇನು ಅಂದರೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಏನು ನಿಮ್ಮದು ವಿಷ್ನ ಕೇಳ್ಕೊಳ್ತಿರೋ ಸೊ ಅದೆಲ್ಲ ಆದಾದಮೇಲೆ ಈ ಲವಂಗನ ನೀವೇನು ಮಾಡಬೇಕು ಅಂದರೆ, ನೀವು ಮಂಗಳಾರತಿ ಇದು ತಟ್ಟೆ ಬರುತ್ತಲ್ಲ, ಆ ಮಂಗಳಾರತಿ ತಟ್ಟೆನಲ್ಲಿ ಎಲ್ಲನೂ ಹಾಕಿ, ಇಲ್ಲ ಮಣ್ಣಿಂದು ದೊಡ್ಡದಾಗಿರುವಂತಹ ಏನಾರ ದೀಪ ಇಟ್ಕೊಂಡಿರೋ ಅದ್ರೊಳಗೆ ಹಾಕ್ಕೊಂಡು ಕರ್ಪೂರನ ಹಾಕ್ಬಿಟ್ಟು ಅದನ್ನು ಹಚ್ಚಿಸ್ಬೇಕು. ಅದ್ರ ಸ್ಮೆಲ್ಲು ನಿಮ್ಮ ಒಂದು ವಿಷ್ ಏನು ನೀವು ಕೇಳ್ಕೊಂಡಿರ್ತೀರೋ ಇಡೀ ಮನೆಗೆ ಅದು ಹೊಗೆ, ಅದ್ರದ್ದು ಧೂಪನ ತೋರಿಸ್ಬೇಕು, ಅಂದರೆ ಅದ್ರ ಹೊಗೆನ ಆಯಿತಾ. ಸೊ ಇಡೀ ಮನೆ, ನಿಮ್ಮ ಮನೆಯದು ಫುಲ್ಲು ಒಳಗಿಂದ ಹೊರಗಡೆವರೆಗೂ ಇದು ಬಂದು, ಸೊ ಅದೆಲ್ಲ ಕರೆಕ್ಟಾಗಿರುತ್ತೆ. ಬಟ್ ಫುಲ್ ಪುಡಿ ಆಗಿರಲ್ಲ, ಬರೀ ಕರ್ಪೂರ ಬೇರೆ ಇದ್ರಲ್ಲಿ ಮಾತ್ರ ಫುಲ್ ಪುಡಿ ಆಗೋದಲ್ವಾ. ಅಂದರೆ ಇದ್ರದ್ದು ಪಲಾವ್ ಎಲ್ಲ ಇದೆಲ್ಲ ಮಾಡ್ತೀವಲ್ಲ ಅದರಲ್ಲಾಗುತ್ತೆ. ಲವಂಗದಲ್ಲಿ ನೋಡಿ ಬೇಕಾದ್ರೆ ಫುಲ್ ಪುಡಿ ಆಗಲ್ಲ, ಒಂದು ಸ್ವಲ್ಪ ಕಪ್ಪು ಕಪ್ಪು ಬಣ್ಣ ಬಂದು ಗಟ್ಟಿ ಗಟ್ಟಿ ಪೀಸ್ ಥರ ಉಳ್ಕೊಂಡಿರುತ್ತೆ. ಸೊ ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಯಾವ ಟೈಮಾರ ಮಾಡ್ಬೋದು ಇದು ಆಯಿತಾ. ಎನಿ ಟೈಮ್, ದಿನದಲ್ಲಿ ಯಾವ ಟೈಮಲ್ಲಾರ ಬೇಕಾದ್ರೆ ಮಾಡ್ಕೊಳ್ಳಿ. ಬಟ್ ನನ್ನ ಮಾತು ಕೇಳಿ, ಯಾವ ಟೈಮಲ್ಲಾರ ಮಾಡಿ, ಬಟ್ ಇದನ್ನು ಉಫ್ ಮಾಡುವಾಗ ಮಾತ್ರ 5:45 ಗೋಧೂಳಿ ಸಮಯದಲ್ಲಿ ಮಾಡಿದಾಗ ನಿಮ್ಮ ವಿಶ್ ಫುಲ್ಫಿಲ್ ಆಗುತ್ತೆ. 8:08ಕ್ಕೆ ಮಾಡಿದ್ರೆ ಇನ್ನೂ ಬೆಟರು, ತುಂಬಾ ಚೆನ್ನಾಗಿರುವಂಥ ರಿಸಲ್ಟ್ ಕೊಡುತ್ತೆ. ಇವತ್ತು ಸಾಯಂಕಾಲ ಮಾಡ್ಕೊಳ್ಳಿ, ಎಷ್ಟು ಈಸಿ ಅಲ್ಲ. ಆರಾಮಾಗಿ ನೀವು ಮನೆಯಲ್ಲಿ ಸಿಗುವಂಥ ಪದಾರ್ಥದ ನಾನು ಹೇಳ್ತಾ ಇರೋದು. ನಿಮ್ಮ ಒಂದು ವಿಷ್ನ ಹೇಳ್ಕೊಂಡು ಈವನ್ ನೀವು ಗರ್ಲ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ದು ಹೇಳ್ತೀನಿ. ಕೆಲವರೆಲ್ಲ ಬ್ಲಾಕ್ ಮಾಡಿದ್ದಾರೆ, ನಮ್ಮ ಹತ್ರನೇ ಮಾತಾಡ್ತಾನೆ ಇಲ್ಲ. ಮತ್ತು ತುಂಬ ಜನ ಕೇಳ್ತಾ ಇರ್ತೀರ, ನಮ್ಮದು ರಿಲೇಷನ್ಶಿಪ್ಪು ಸರಿಯಾಗೇ ಇಲ್ಲ, ಯಾಕೋ ಮಾತಾಡಿಸ್ತಾನೆ ಇಲ್ಲ, ತುಂಬ ಜಗಳ ಆಡ್ತಾ ಇದ್ದೀರಿ, ಅಂದರೆ ಕೋರ್ಟ್ ಕೇಸ್ ಎಲ್ಲ ಆಗ್ತಾ ಇದೆ ಅಂದಾಗ. ಸೊ ನೀವು ಈ ಒಂದು ದಿನದಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೋದು ಆಯಿತಾ. ನಿಮ್ಮ ಒಂದು ವಿಷ್ನ ಹೇಳ್ಕೊಂಡು ಅದನ್ನ ಹಾಕ್ಕೊಂಡು ನಾವಿಬ್ಬರು ತುಂಬ ಚೆನ್ನಾಗಿದ್ದೀವಿ, ನಾವಿಬ್ಬರು ಒಗ್ಗಟ್ಟಾಗಿದ್ದೀವಿ, ಆ ಥರ ರಿಲೇಷನ್ಶಿಪ್ದು ಅಂದರೆ ಆಯಿತಾ. ಆ ಥರ ಹೇಳ್ಕೊಂಡು ಅವ್ರ ನೇಮ್ ಹೇಳ್ಕೊಂಡು ಅಂತ ಉಫ್ ಮಾಡಿಬಿಡಿ. ಉಫ್ ಮಾಡಿದಾಗ ಹೊರಗಡೆ ಬೀಳಬೇಕದು ಆಯಿತಾ. ನಿಮ್ಮದು ಒಂದು ವಿಷ್ ಏನಿದೆ ಯೂನಿವರ್ಸ್ಗೆ ಹೋಗುತ್ತೆ ಅಂತ ಅಂದ್ಬಿಡಿ. ಅಪಾರ್ಟ್ಮೆಂಟಲ್ಲಿದ್ದರೆ ಬಾಲ್ಕನಿನಲ್ಲಿ ನಿಂತ್ಕೊಂಡು ಮಾಡಿ, ಇಲ್ಲಾಂದರೆ ಹೊರಗಡೆ ಇಂಡಿವಿಜುವಲ್ ಹೌಸ್ ಇದ್ದರೆ ಹೊರಗಡೆ ನಿಂತ್ಕೊಂಡು ಉಫ್ ಮಾಡಿ. ಒಟ್ಟಿನಲ್ಲಿ ನಿಮ್ಮ ಮನೆಯಿಂದ ಹೊರಗಡೆ ಬಿದ್ದಿರಬೇಕು ಆಯಿತಾ ಫ್ರೆಂಡ್ಸ್. ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ನೀವು ಈ ಲವಂಗದ ಮಾಡುವಾಗ ಹನುಮಾನ್ ಚಾಲೀಸದಾರ ಹೇಳ್ಕೊಬೋದು, ಇಲ್ಲಾಂದರೆ ಓಂ ನಮಃ ಶಿವಾಯದು ಹೇಳ್ಕೊಬೋದು. ಸೊ 2 ಆಪ್ಷನ್ ನಿಮಗಿದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ ಬೋಲೆ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ ಬೋಲೋ ನಮಃ ಶಿವಾಯ, ಗಂಗಾಧರ ಶಿವ ಗಂಗಾಧರಾಯ, ಹರ ಹರ ಬೋಲೆ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ ಬೋಲೆ ನಮಃ ಶಿವಾಯ. ಆ ಥರ ಆಯಿತಾ. ನಿಮ್ಮಿಷ್ಟ, ನಿಮಗೆ ಯಾವ್ದಾರ ಒಂದು ಹಾಡು ಗೊತ್ತಿದ್ರು ಹಾಡು ಹೇಳ್ಕೊಳ್ಳಿ. ಹಾಡು ಥರ ಹೇಳ್ಬೋದು, ಇಲ್ಲ ಜಸ್ಟ್ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತಲೂ ಅನ್ಬೋದು. ಇಲ್ಲ ಹನುಮಾನ್ ಚಾಲೀಸದು ಹಾಡು ಪ್ಲೇ ಮಾಡಿ ಬಿಟ್ಬಿಡಿ ಫೋನಲ್ಲಿ ಆಯಿತಾ. ಸೊ ಈ ಥರ ನೀವೇ ಯಾವಾಗ ಸ್ವತಃ ನಿಮ್ಮ ಮನಸ್ಪೂರ್ವಕವಾಗಿ ಒಂದು ಹಾಡು ಹೇಳಿ ಈ ಥರ ಒಂದು ದೇವ್ರಿಗೆ ಮಾಡಿದಾಗ ತುಂಬ ಬೇಗ ನಿಮಗೆ ನಿಮ್ಮ ವಿಶ್ ಫುಲ್ಫಿಲ್ ಆಗುತ್ತೆ ಫ್ರೆಂಡ್ಸ್ ಆಯಿತಾ. ಸೊ ಇವತ್ತಿನ ವ್ಲಾಗಲ್ಲಿ ನಾನು 888 ಹೇಳಿದ್ದೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿಬಿಡಿ, ಇವಾಗಲೇ ಹೋಗಿ ಮಾಡಿ ಅಂತ ಕೇಳ್ತೀನಿ. ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಏನಾರ ಡೌಟ್ ಇದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಇವತ್ತಿನ ದಿನ ಫುಲ್ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಆಯಿತಾ ಫ್ರೆಂಡ್ಸ್. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.